ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ನಮ್ಮ ರೆಸಿಪಿ ಬಂದು ಕ್ಯಾಪ್ಸಿಕಮ್ ತುಮ್ಗಾಯಿ ಅಂತ, ಅಥವಾ ನೀವು ಕ್ಯಾಪ್ಸಿಕಮ್ ಕರಿ ಅಂತ ಕೂಡ ಕರಿಬೋದು. ಸೊ ಇದನ್ನು ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ. ಫಸ್ಟ್ ನಾವು ಒಂದು ಪ್ಯಾನ್ ತೊಗೊಳ್ಳೋಣ. ಪ್ಯಾನ್ಗೆ ನಾವು ಇಲ್ಲಿ ಜೀರಿಗೆ, ಮೆಂತ್ಯ, ಚಕ್ಕೆ, ಲವಂಗ, ಏಲಕ್ಕಿ, ಎಳ್ಳು, ಕಡಲೆ ಬೀಜ, ತೆಂಗಿನಕಾಯಿ, ಬೆಳ್ಳುಳ್ಳಿ ಮತ್ತು ಧನಿಯಾ ಕಾಳು ಇದನ್ನೆಲ್ಲ ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಒಂದು 3-4 ನಿಮಿಷ ಇದನ್ನು ನಾವು ಲೋ ಫ್ಲೇಮಲ್ಲಿ ಹುರ್ಕೊಳ್ಳೋಣ. ಅದು ಹುರಿದು ಒಂದು ಸ್ವಲ್ಪ ಚೆನ್ನಾಗಿ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ನಿಮ್ಗೆ ಅದೊಂದು ಅರೋಮಾ ಬರುತ್ತೆ. ಸೊ ಆವಾಗ ನೀವು ಅದನ್ನು ತೆಗೆದು ಒಂದು ಮಿಕ್ಸಿ ಜಾರ್ಗೆ ಹಾಕಿಟ್ಕೊಳ್ಳಿ, ಆಯಿತಾ. ಮತ್ತು ನೀವು ಅದೇ ಸೇಮ್ ಪ್ಯಾನ್ಗೆ ಇವಾಗ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಜೊತೆಗೆ ಒಂದು 2-3 ಹಸಿಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಬೇಕಾದಷ್ಟು ಹಾಕಿ ಮತ್ತೆ ಹುರ್ಕೊಳ್ಳಿ. ಡ್ರೈ ರೋಸ್ಟ್ ಮಾಡಿ, ಅಗೇನ್ ಆಯಿಲ್ ಬೇಡ. ಸೊ ಇದನ್ನು ಕೂಡ ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡ್ಕೊಳ್ಳಿ. ಆಮೇಲೆ ಈ ಶಿಫ್ಟ್ ಮಾಡಿರೋವಂಥ ಮಿಕ್ಸಿ ಜಾರಲ್ಲಿ ಏನಿದೆ ಅದಕ್ಕೆ ನೀವೊಂದು ಹೆಚ್ಚಿರುವಂಥ ಟೊಮೆಟೊ ಹಾಕ್ಕೊಳ್ಳಿ. ಟೊಮೆಟೊನ ಉರಿಯೋ ಅವಶ್ಯಕತೆ ಇಲ್ಲ, ಹಾಗೆ ಡೈರೆಕ್ಟಾಗಿ ಹಾಕ್ಕೋಬೋದು. ಅದ್ರ ಜೊತೆಗೆ ಅರಿಶಿಣದ ಪುಡಿ, ಗರಂ ಮಸಾಲ ಪುಡಿ, ಖಾರದ ಪುಡಿ, ಹುಣಸೆ ಹಣ್ಣು ಇದಿಷ್ಟನ್ನು ಹಾಕ್ಕೊಂಡು ಒಂದು ತಿಕ್ ಪೇಸ್ಟ್ ಮಾಡ್ಕೊಳ್ಳೋಣ, ಆಯಿತಾ. ಇದನ್ನು ಪೇಸ್ಟ್ ಮಾಡಿ ಸೈಡಿಗೆ ಇಡೋಣ. ಈಗ ನಾವು ಮತ್ತೆ ಪ್ಯಾನಿಗೆ ಬಂದು ಇಲ್ಲಿ ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಾಗತ್ತೆ ಈ ಕರಿಗೆ, ಯಾಕಂದರೆ ನಾವು ಬದನೆಕಾಯಲ್ಲಿ ಎಣ್ಣೆಗಾಯಿ ಅಂತ ಮಾಡ್ತೀವಲ್ಲ, ಸೊ ಅದೇ ಕಾನ್ಸೆಪ್ಟಲ್ಲಿ ಇದು ತುಂಬಗಾಯಿ ಅಂತ ಮಾಡ್ತಿರೋದು. ಸೊ ಇದಕ್ಕೆ ಸ್ವಲ್ಪ ಆಯಿಲ್ ಜಾಸ್ತಿ ಬೇಕಾಗುತ್ತೆ. ಒಂದು 2-3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಇಲ್ಲಿ ಆಯಿಲ್ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಕ್ಕೊಳ್ಳಿ. ಅದಾದಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಆಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ. ಕ್ಯಾಪ್ಸಿಕಮ್ನ ಇಲ್ಲಿ ನೀವು ತುಂಬ ಚಿಕ್ಕದಾಗಿ ಚಾಪ್ ಮಾಡೋ ಅವಶ್ಯಕತೆ ಇಲ್ಲ. ಸುಮ್ಮನೆ ಒಂದು 2-3 ಕಟ್ ಹಾಕ್ಕೊಂಡು ಹೀಗೆ ಒಳಗಡೆ ಮಸಾಲೆ ಹೋಗಬೇಕು, ಆ ಥರ ನೋಡಿಕೊಂಡ್ರೆ ನಡೆಯುತ್ತೆ. ಬಟ್ ನಾನಿಲ್ಲಿ ಅರ್ಧ ಮಾಡಿದ್ದೀನಿ, ಯಾಕಂದರೆ ಅರ್ಧನೂ ಕೂಡ ಅದೊಂಥರ ಕಪ್ತರ ಆಗಿ ಒಳಗಡೆ ನಮ್ಮ ಮಸಾಲೆ ಚೆನ್ನಾಗಿ ಕೂರುತ್ತೆ, ಸೇರಿಕೊಳ್ಳುತ್ತೆ ಅನ್ನೋದಷ್ಟೇ. ಸೊ ಇದನ್ನು ಹಾಕಿ ಒಂದು 4-5 ನಿಮಿಷ ನೀವು ಸಾಟೆ ಮಾಡಬೇಕಾಗತ್ತೆ, ಯಾಕಂದರೆ ನಾವು ಮಸಾಲೆ ರುಬ್ಬಿಟ್ಟಿರೋ ಮಸಾಲೆನ ಇದಕ್ಕೆ ಹಾಕಿದಾಗ ಬೇಗ ಬೇಯೋದಿಲ್ಲ ಕ್ಯಾಪ್ಸಿಕಮ್ಮು. ಹಾಗಾಗಿ ನಾನು ಇದನ್ನು ಎಣ್ಣೆಯಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಎಷ್ಟು 5-6 ನಿಮಿಷ. ನೀವು ಲಿಡ್ ಹಾಕಿ ಮುಚ್ಚಿಡಿ ಸಾಕು, ಅದು ಬೆಂದ ಮೇಲೆ ತೆಗೆದು ನೀವು ಮಸಾಲೆನ ಹಾಕ್ಕೋಬೋದು. ಸೊ ಒಂದು ಸಲ ನಿಮಗೆ ಕ್ಯಾಪ್ಸಿಕಮ್ ಬೆಂದಿದೆ, ಮೆತ್ತಗಾಗಿದೆ ಅಂತ ಅನ್ನಿಸ್ದಾಗ ನಿಮ್ಮ ಮಿಕ್ಸಿಯಲ್ಲಿರೋ ಮಸಾಲೆನ ತೊಗೊಂಬಂದು ಇದರಲ್ಲಿ ಹಾಕಿ ವಾಟರ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮಗೆ ಅದು ಕನ್ಸಿಸ್ಟೆನ್ಸಿ ತಿಕ್ ಬೇಕಾ ಇಲ್ಲ ವಾಟ್ರಿ ಆಗಿರಬೇಕಾ, ರನ್ನಿ ಆಗಿರಬೇಕಾ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ರುಚಿಗೆ ನಿಮಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳಿ, ಅದನ್ನು ಅಡ್ಜಸ್ಟ್ ಮಾಡಿ. ಇವಾಗ ನೀವು ಒಂದು 10-15 ನಿಮಿಷ ಬಿಟ್ಟರೆ ನಿಮ್ಮ ಕರಿ ರೆಡಿ ಆಗುತ್ತೆ. ಸೊ ಇದಾದಮೇಲೆ ನೀವು ಇದನ್ನು ರೈಸ್ ಜೊತೆ ಆಗ್ಬೋದು, ರೋಟಿಗಳ ಜೊತೆ ಆಗ್ಬೋದು, ಅಥವಾ ಚಪಾತಿ ಜೊತೆ ಆಗ್ಬೋದು, ನೆನೆಸ್ಕೋಬೋದು. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಅಕ್ಕಿ ರೊಟ್ಟಿ ಅನಿಸುತ್ತೆ ನನಗೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಅನಿಸ್ತು ಅಂತ ನಮಗೆ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.